ಆಗಲ್ಲ ವೇದಾಂತ್, ಅವಳು ಫೋನ್ ಕೂಡ ಕನೆಕ್ಟ್ ಆಗ್ತಿಲ್ಲ. ಕೆಲಸಕ್ಕೆ ಚಕ್ಕರ್ ಹೊಡೆದು ಮನೆಗೆ ಹೋಗಿ ಬೆಚ್ಚಿಗೆ ಮಲ್ಕೊಂಡಿರ್ತಾಳೆ. ಎಲ್ಲಿ ನಾನು ಫೋನ್ ಮಾಡಿ ಚೆಕ್ ಮಾಡ್ತೀನಿ ಅಂತ ಸ್ವಿಚ್ ಆಫ್ ಮಾಡಿ ಮಲಗಿರ್ತಾಳೆ ಅಷ್ಟೇ. ನೀವು ಹೊಡಿ. ಯಾಕೋ ಹಾಗನ್ನಿಸ್ತಿಲ್ಲ. ಒಂದ್ಸಲ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡು ಹೋಗ್ತೀನಿ. ನೀವು ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನೀವು ಮನೆಗೆ ಹೋಗಿ. ಓಕೆ ನಡೀರಿ. ಬಾಸ್, ಯಾಕೋ ಮನ್ಸು ಕೇಳ್ತಿಲ್ಲ. ಒಂದೇ ಒಂದ್ಸಲ ಹೋಗಿ ನೋಡ್ಕೊಂಬಂದ್ಬಿಡೋಣ ಬಾಸ್. ಸರಿ ಆಯಿತು, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ. ಈಗ ಹೋಗಿ ಬನ್ನಿ ಬಾಸ್. ಮಳೆ ಹುಡುಗಿರ ಮೇಲೆ ಅಯ್ಯೋ ಪಾಪ ಅಂದರೆ ಇದನ್ನೆಲ್ಲ ಅನುಭವಿಸ್ಲೇಬೇಕು. ಹೋಗಿ ಬನ್ನಿ ಬಾಸ್. ಹೋಗಲ್ವಾ? ಬರೀ ವಾಪಸ್ ನೋಡ. ಬೇಡ ಬಾಸ್, ನೆನ್ಕಂಡೆ ಹೋಗಿ ಬರ್ತೀನಿ. ಬಾಸ್ ಬನ್ನಿ ಬಾಸ್. ಏನಾಯ್ತು? ಅಯ್ಯೋ ಬನ್ನಿ ಬಾಸ್. ಮೇಡಮ್ಮು ಮನೆಯಲ್ಲಿ ಮಲಗಿರ್ತಾರೆ ಅಂತ ಅವ್ರ ಅಣ್ಣನ ಅನ್ಯಾಯವಾಗಿ ಮನೆ ಕಳಿಸ್ಬಿಟ್ರಲ್ಲ ಬಾಸ್. ಇಲ್ಲಿ ನೋಡಿದ್ರೆ ಮೇಡಮ್ಮು ಛತ್ರಿನೂ ಹಿಡ್ಕೊಳ್ದೆ ಮಳೇಲಿ ನೆನ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ಕಡೆ ಆ ಕಡೆ ಆ ಕಡೆ ಹೋಗಿ 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 ಹೋಗಿ. ಪಾಪ ಅಲ್ವಾ ಬಾಸ್? ರೀ, ಕೆಲಸ ಇಲ್ಲ ಅಂದರೆ ನೀವು ಹೊರಡ್ರಿ. ಛತ್ರಿ ಹಿಡ್ಕೊಂಡಿದ್ರೆ ದೊಡ್ಡ ಸೇವೆ ಅನ್ನೋ ಥರ ಬಕೆಟ್ ಹಿಡಿಬಿಡಿ. ರಾಜನ್ ಮುಂದಿರಬೇಡ, ಕತ್ತೆ ಹಿಂದಿರಬೇಡ ಅಂತಾರೆ. ನಾವು ತೀರಾ ಸೈಡಲ್ಲಿದ್ದರೂ ಸಮಸ್ಯೆ ತಪ್ಪಿಲ್ಲ. ಹೊಸ ಗಾದೆ ಬರ್ಕೊಳ್ರಪ್ಪ. ಹೆಂಗಸರು ಕಂಡ್ರೆ ಆಗದೆ ಇರೋ ಬಾಸ್ಗೆ PA ಮಾತ್ರ ಆಗಬೇಡ ಅಂತ. ಹೇಳಿದ್ ಕೇಳಿಸುತ್ತಾನೆ? ಚೆನ್ನಾಗೇ ಕೇಳಿಸ್ತು ಬಾಸ್. ಬೇಗ ಆ ಕಡೆ ಹೋಗಿ ಹೋಗಿ, ಆ ಕಡೆ ಬೇಗ ಹೋಗಿ ಹೋಗಿ. ಅಯ್ಯೋ, ಲೇಟ್ ಆಗೋಯ್ತು. ಲೇಟ್ ಆಗುತ್ತೆ ಅಂತ ಮನೆಗೆ ಕಾಲ್ ಮಾಡಿ ಬೇರೆ ಹೇಳಿಲ್ಲ. ಅಪ್ಪ ಗ್ಯಾರಂಟಿ ನನ್ನ ಹುಡ್ಕೊಂಡು ಹೊರಟಿರ್ತಾರೆ. ಅಕ್ಕ ಮತ್ತು ಅದಿತಿಗೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಕೂಡ ಹೇಳಿಲ್ಲ. ಈಗ ಅಪ್ಪ ಎಲ್ಲಿ ಅಂತ ಹುಡುಕ್ತಾರೆ? ಅಪ್ಪ ಅಮ್ಮಂಗಂತೂ ಹೇಳೋಕ್ಕಾಗಲ್ಲ, ಆದರೆ ನಾವೇ ಟ್ರೈ ಮಾಡ್ಬೋದಲ್ವಾ? ಸಾರ್ಥಕಣ್ಣ ಮಳೇಲಿ ಸಿಕ್ಕಾಕೊಂಡಿದ್ದಾನೆ ಅನಿಸುತ್ತೆ. ನಾಟ್ ರೀಚಬಲ್ ಬರ್ತಿದೆ. ನೀನು ವಿಕ್ಕಿ ಅವ್ರಿಗೊಂದು ಕಾಲ್ ಮಾಡು. ಅವ್ರು ಇಮಿಡಿಯೇಟಾಗಿ ನೀನು ಕಾಲ್ ರಿಸೀವ್ ಮಾಡ್ತಾರೆ, ನೋಡ್ತಾ ಇರು. ವೇದಾಂತ್ ಇನ್ನೂ ಮನೆಗೆ ಬಂದಿಲ್ಲ. ಕಾಲ್ ಮಾಡು. ಅದನ್ನು ನೀವೇ ಮಾಡ್ಬೋದಲ್ಲ. ತಿರುಗುತ್ತರ ಕೊಡೋದನ್ನೇ ದೊಡ್ಡ ಸಾಧನೆ ಅನ್ಕೋಬೇಡ ವಿಕ್ಕಿ. ಹೇಳ್ದಷ್ಟು ಮಾಡು. ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ, ಯಾಕೆ ಲೇಟು ಅಂತ ವಿಚಾರಿಸು. ಏನಾಯಿತು? ಕಾಲ್ ಕಟ್ ಮಾಡಿದ್ರಕ್ಕ. ನನಗೀಗ ಅಮ್ಮ ಬಗ್ಗೆನೇ ಟೆನ್ಷನ್ ಆಗ್ತಿದೆ. ವಿಕ್ರಾಂತ್ ಅವರಣ್ಣ ಅಮ್ಮಗೆ ಕಾಲ್ ಮಾಡ್ಬೋದು. ನೀನು ನಿನ್ನ ನಂಬರಿಂದ ವಿಕ್ರಾಂತ್ ಅವ್ರಿಗೆ ಕಾಲ್ ಮಾಡು. ಯಾರ್ದು ಫೋನು? ಹಾಂ, ಯಮದಾರ್ ಮುಂದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಬಾರಿಸ್ತೀನಿ ನೋಡು. ನನ್ನ ಪರ್ಸ್ನಲ್ ಮ್ಯಾಟ್ರ್ ಅಲ್ಲ, ನಿಮ್ಗೆ ಯಾಕೆ? ಅದಕ್ಕೆ ನನಗೆ ಇಂಡಿಯನ್ ಪ್ಯಾರೆಂಟ್ಸ್ ಅಂದರೆ ಇರಿಟೇಟ್ ಆಗುತ್ತೆ. ವಿಕ್ಕಿ, ನಾನು ನಿನ್ನ ತಾಯಿ. ನಿನಗೆ ಯಾವ ಕಾಲ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ.
ಕಾಲ್ ರಿಸೀವ್ ಮಾಡಿಲ್ಲ ಅಂತ ಛೋಟಾ ನದ್ನಿ ನಂಬರಿಂದ ಟ್ರೈ ಮಾಡಿದಾರಾ? ನೋಡು ಮತ್ತೆ ಕಾಲ್ ಬರ್ತಿದೆ. ನಿನಗೆ ನನ್ನ ಹತ್ರ ಮಾತಾಡೋದು ಕಿರಿಕಿರಿ ಅನ್ಸಿದ್ರೆ ಕಾಲ್ ಮಾಡ್ತಿದ್ದಾರಲ್ಲ ಅವ್ರ ಹತ್ರನೇ ಮಾತಾಡು. ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ. ನನ್ನ ನಂಬರು ರಿಸೀವ್ ಮಾಡ್ತಿಲ್ಲ. ಹಾಗಿದ್ರೆ ಈಗೇನು ಮಾಡೋದು? ಏನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ಯಾ ನೀನು? ಅದೇನೋ ಹೇಳಿದ್ಯಲ್ಲ, ಕೆಲ್ಸಕ್ಕೆ ಚಕ್ಕರ್ ಹಾಕೊಂಡು ಮನೇಲೆ ಕೂತ್ಕೊಂಡ್ರೆ ಅದು ಕಂಪ್ನಿಗೆ ಮಾಡೋ ಚೀಟಿಂಗು ಅಂತ. ನಾನು ಚೀಟರ್ ಅಲ್ಲ ಅಂತ ಪ್ರೂವ್ ಮಾಡ್ತಿದ್ದೀನಿ ಅಷ್ಟೇ. ಸಾಕು, ಸುಮ್ಮನೆ ಇರು. ಮಳೆ ನಿಂತ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ಆದರೂ ಏನಿದೆ? ನಾನು ನಿನ್ನ ಈ ರೀತಿ ಟ್ರೀಟ್ ಮಾಡ್ತಿದ್ದೀನಿ ಅಂತ ಎಲ್ಲರಿಗೂ ತೋರಿಸೋದಿಕ್ಕ? ಯಾರು ಮೆಚ್ಚೋದಿಕ್ಕೆ ಹಿಂಗೆ ಮಾಡ್ತಿದ್ಯಾ? ಜ್ವರ ಬಂದರೆ ಶೀತ ಆಗುತ್ತೆ, ನಿಮೋನಿಯಾ ಆಗುತ್ತೆ. ನನ್ನ ಮೇಲೆ ಅಷ್ಟೊಂದು ಕೇರ್ ಇದ್ದಿದ್ರೆ ನನ್ನನ್ನು ಇಂಥ ಪರಿಸ್ಥಿತಿಗೆ ತಳ್ತಿರ್ಲಿಲ್ಲ. ನೀನು ಮಳೆದೊಂದು ಎಂದು ಹಾಸ್ಪಿಟಲೈಸ್ ಆದರೆ ಆಫೀಸಿಗೆ ಬಂದು ಕೆಲಸ ಮಾಡೋದು ಯಾರು ಅನ್ನೋದು ನನ್ನ ಟೆನ್ಷನ್. ಫೇಕ್ ಸಿಂಪತಿ ನನಗೆ ಬೇಕಾಗಿಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್. ನೀನೇನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗು. ಕಿರಣ್, ಕಾರ್ ತಗೊಂಬನ್ನಿ. ಅಣ್ಣ ಇಲ್ಲೇ ನಿಲ್ಲಿಸಿ, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಮೇಡಮ್, ನಿಮ್ಮ ಮನೆಯವ್ರಿಗೂ ಡ್ರಾಪ್ ಮಾಡಬೇಕು ಅಂತ ಬಾಸ್ ಮೆಸೇಜ್ ಮಾಡಿದ್ದಾರೆ. ನಿಮ್ಮ ಬಾಸು ಇಂಥ ಪುಕ್ಸಟ್ಟೆ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಏನಂದ್ರಿ? ಏನಿಲ್ಲ, ನಿಮ್ಮ ಬಾಸು ಜಗತ್ ಅದ್ಭುತ ಅಂದೆ ಅಷ್ಟೇ. ಮೇಡಮ್, ಮನೆ ಬಂತು. ಥ್ಯಾಂಕ್ಸ್ ಅಣ್ಣ. ಹೇಯ್, ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಬರ್ತಾ ಬರ್ತಾ ರಾಯರ್ ಕೂದ್ರೆ ಕತ್ತೆ ಆಯಿತು ಅಂದಂಗೆ ನೀನು ದಿನೇ ದಿನೇ ಬೀದಿ ಬಸವಿ ಆಗ್ತಿದ್ಯಾ. ಮನೇಲಿ ಕಾಯ್ತಿರ್ತಾರೆ, ಎಲ್ಲಿದ್ದೀನಿ ಏನು ಕತೆ ಅಂತ ಹೇಳೋ ಪರಿಜ್ಞಾನನೂ ಇಲ್ವಾ ನಿನಗೆ? ನಿನ್ನ ಸುಡುಗಾಡು ಆಫೀಸ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಈ ಸರ್ಹೊತ್ತಲ್ಲಿ ಎಲ್ಲಿ ಅಂತ ಹುಡ್ಕೋದೆ ನೀನನ್ನು? ಪಾಪ ನಿಮ್ಮಪ್ಪ ಆಟೋನು ಸಿಗದೆ ಮಳೆನಲ್ಲಿ ನಿಂತ್ಕೊಂಡು ವಾಪಸ್ ಬಂದರು. ಎಲ್ಲಿ ಹೋಗಿದ್ದೀನಿ ಅಂತ ಹೇಳಕ್ಕೆ ಏನು ದಾಡಿ ನಿನಗೆ? ಹೇಳೋಕ್ ನೀನು ಬಿಟ್ರೆ ತಾನೆ, ಆಗಿಂದ ಬೈತಾನೆ ಇದೆಯಾ? ನೀನನ್ನು ಸುಮ್ಮನೆ ಇರೋ ಪರಿ ನೀನು. ಪಾಪ ನೆನ್ಕೊಂಡು ಬಂದಿರೋದು ನೋಡಿದ್ರು ನಿನಗೊಂದು ಚೂರು ಕನಿಕರ ಅನ್ಸಲ್ವಾ? ಬಾ ಪುಟ್ಟ, ನಾನು ನಿನಗೆ ತಲೆ ಒರೆಸ್ತೀನಿ. ತಲೆ ಮೇಲೆ ಹೊತ್ಕೊಂಡು ಮೆರೆಸಿ ಇವಳ ಮೇಲೆ ಕನಿಕರ ಬೇರೆ ಹುಟ್ಟಬೇಕಾ? ಯಾಕೆ ಲೇಟ್ ಆಯಿತು, ಎಲ್ಲಿ ಹಾಳಾಗಿ ಹೋಗಿದ್ಲು ಅಂತ ವಿಚಾರಿಸೋದ್ಬಿಟ್ಟು ಮುದ್ದು ಮಾಡ್ತಿದ್ದೀರಲ್ಲ. ಆಫೀಸಿಗೆ ಹೋಗ್ತಿದ್ದೀರಿ ಅಂತ ಹೇಳೋಗಿದೆ ತಾನೆ. ಆಫೀಸಲ್ಲಿ ಇವತ್ತು ತುಂಬ ಕೆಲಸ ಇತ್ತು, ಬರಬೇಕಾದ್ರೆ ಮಳೆ ಬಂತು, ಅದಕ್ಕೆ ಲೇಟ್ ಆಯಿತು. ಜಗತ್ನಲ್ಲಿ ಇನ್ಯಾರಿಗೂ ಕೆಲಸ ಇರಲ್ವಂತೆ, ಇವಳಿಗೆ ಮಾತ್ರ ಇರುತ್ತಂತೆ. ಕೆಲಸದಿಂದ ವಾಪಸ್ ಬಂದ ಮೇಲೂ ಮತ್ತೆ ಕೆಲಸಕ್ಕೆ ಹೋಗ್ತಾಳೆ. ಈಗ ಹೇಗೆ ವಾಪಸ್ ಬಂದೆ? ನನ್ನ ರಾಣಿ ಸ್ಟಾರ್ಟ್ ಆಗಲಿಲ್ಲ, ಅದಕ್ಕೆ ನನ್ನ ಬಾಸ್ ಡ್ರೈವರು ಕಾರಲ್ಲಿ ಬಿಟ್ಟು ಹೋದ. ಓ ಹಾಗಾ? ಸದ್ಯ ನಿನ್ನ ಈಗಿನ ಬಾಸ್ಗೆ ಇಷ್ಟಾದರೂ ಮನುಷ್ಯತ್ವ ಇದೆ. ನಿನ್ನ ಹಳೆ ಬಾಸ್ ವೇದಾಂತ ಆಗಿದ್ದರೆ ಮಳೆಯಲ್ಲೇ ವಾಪಸ್ ಕಳಿಸಿರೋನು. ಮಳೆ ನೆನೆಯೋ ಹಾಗೆ ಮಾಡಿದ್ದು ಆ ಗೂಪೇನೆ ಅಲ್ವಾ?
ಏನೇ ಯೋಚನೆ ಮಾಡ್ತಿದ್ಯಾ? ಬಟ್ಟೆ ಬದಲಾಯಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಾ. ಬರೀ ಬೈದಿದ್ದು ಸಾಕು. ಇವಳೇನು ಚಿಕ್ಕವಳಲ್ಲ. ಕಂಪ್ನಿ ಆಫೀಸು ಅಂದಮೇಲೆ ಬೇರೆ ಬೇರೆ ಥರದ ಕೆಲಸಗಳಿರ್ತವೆ. ಅದು ನಿನಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಇರೋ. ಹೌದು ರೀ, ನನಗೇನು ಗೊತ್ತಾಗಲ್ಲ. ಎಷ್ಟೇ ಆದರೂ ನನ್ನ ಚಕ್ಲಿ ಮಾಡೋಳಲ್ವಾ, ನೀವು ಹೊರಗಡೆ ಹೋಗಿ ದುಡಿಯೋರು. ಅಂದ ನಿಮ್ಮಮ್ಮ ಫುಲ್ ರಾಂಗ್ ಆಗಿದ್ದಾಳೆ. ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾಳೆ. ನೀನು ಹೋಗು. ಆರ್ತಿ, ಹೋಗಿ ಧೂಪ ತಗೊಂಡು ಬಾ. ಮದುವೆ ಟೈಮ್ನಲ್ಲಿ ಹುಷಾರು ತಪ್ಪಾರ್ದು. ಏನೇ ಹಾಗೆ ಮುಖ ನೋಡ್ತಿದ್ಯಾ? ಕೊಡಿಲ್, ನಾನು ಒರೆಸ್ತೇನೆ. ಯಾಕೋ ಇಷ್ಟು ಲೇಟ್ ಮಾಡಿಕೊಂಡೆ? ಆಫೀಸಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಆಯ್ತಮ್ಮ. ಅದು ಆಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬೇರೆ ಬಂತು. ನನಗೆ ನಿನ್ನ ಬಗ್ಗೆ ಟೆನ್ಷನ್ ಇಲ್ಲ ಕಣೋ. ನೀನು ಲೇಟಾಗಿ ಬಂದರೂ ನನಗೇನು ಅನಿಸಲ್ಲ. ಯಾಕಂದರೆ ನಿನಗೆ ಜವಾಬ್ದಾರಿ ಇದೆ. ನನಗೆ ನಿನ್ನ ತಮ್ಮನ ಬಗ್ಗೆನೇ ಚಿಂತೆ. ಅವನೇನು ಮಾಡ್ದೆ ಈಗ? ಅವನಿಗೆ ಮುಂಗೋಪ ಜಾಸ್ತಿ. ಮನಸ್ಸಿಗೆ ಅನಿಸಿದ್ದನ್ನೆಲ್ಲ ನೇರವಾಗಿ ಹೇಳಿಬಿಡ್ತಾನೆ. ಯಾರ ಹತ್ರ ಮಾತಾಡ್ತಿದ್ದೀನಿ, ಏನು ಹೇಳ್ತಾ ಇದ್ದೀನಿ ಯಾವುದೂ ಗೊತ್ತಾಗಲ್ಲ. ನೀನು ಒಂದ್ಸಲ ಅವನ ಹತ್ರ ಮಾತಾಡ್ತೀಯಾ? ಓಕೆ, ಬಟ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ಒಂದು ಸರಿಯಾದ ದಾರಿಲಿ ಇದ್ದಾನಮ್ಮ. ನೀವು ಪ್ರಾಮಿಸ್ ಮಾಡಿದ್ದೀನಿ ತಾನೆ ಅವನ ಸರಿ ಮಾಡ್ತೀನಿ ಅಂತ. ಸರಿ ಹೋಗ್ತಾನೆ ಬಿಡಿ. ಬಟ್ ಒಂದು ರಿಕ್ವೆಸ್ಟ್ ಅಮ್ಮ, ಅವನ ಮೇಲೆ ನಾವೆಲ್ಲ ಪ್ರೆಷರ್ ಹಾಕೋದು ಅದು ಸರಿಯಲ್ಲ. ಏನೋಪ್ಪ, ನನಗೊಂದು ಅರ್ಥ ಆಗ್ತಿಲ್ಲ. ನಾನು ನಿನ್ನನ್ನೇ ನಂಬ್ತೀನಿ. ನೀನೇನಾದರೂ ಅಂದ್ಕೊಂಡ್ರೆ ಅದರಿಂದ ಹಿಂದೆ ಸರಿಯಲ್ಲ. ಹಗಲು ರಾತ್ರಿ ಅಂದ್ಕೊಳ್ದೆ ಅದನ್ನು ಕಷ್ಟಪಟ್ಟು ಸಾಧಿಸ್ತೀಯ. ಮಗ ಅಂದರೆ ನಿನ್ನ ಥರ ಇರಬೇಕು. ನೀನೇನಾದರೂ ಅಂದ್ಕೊಂಡ್ರೆ ಅದರಿಂದ ಹಿಂದೆ ಸರಿಯಲ್ಲ. ಹಗಲು ರಾತ್ರಿ ಅಂದ್ಕೊಳ್ದೆ ಅದನ್ನು ಕಷ್ಟಪಟ್ಟು ಸಾಧಿಸ್ತೀಯ. ಅಮ್ಮು, ಈಗ ಇಲ್ಲಿರೋದು ನಾವು 3 ಜನ. ಅಲ್ಲೇನಾಯ್ತು ಅಂತ ಹೇಳ್ಬೋದಲ್ವಾ? ಅಯ್ಯೋ, ಏನು ಅಂತ ಹೇಳಿ ಅಕ್ಕ ನನ್ನ ಗೋಳ್ನ. ಆ ಶುಂಠಿ ಶಂಕರ ನನ್ನ ಕೆಲಸದಿಂದ ತೆಗಿತೀನಿ ಅಂತ ಚಾಲೆಂಜ್ ಮಾಡಿದ್ದಾನೆ. ಆ ಚಾನ್ಸ್ಗೋಸ್ಕರ ಅವ್ನು ಕಾಯ್ತಿರ್ತಾನೆ. ಇವತ್ತು ನನ್ನ ಟ್ರಕ್ ಪಾರ್ಕಿಂಗ್ ಲಾಟ್ ಹತ್ರ ನಿಲ್ಸಿದ್ದ. ಅಲ್ಲಿ ಮಳೆ ಬಂತು, ಅದರಿಂದನೇ ಯಾವಾಂತರ ಎಲ್ಲ. ಅಗ್ರಜ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಎಲ್ಲರನ್ನೂ ಎದುರಾಕೊಂಡು ಮದುವೆನೇ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೇನು ಹೆಲ್ಪ್ ಮಾಡಬೇಕಪ್ಪ? ಅದಕ್ಕೆ ಅಲ್ವಾ ನಿನ್ನ ಸೂಪರ್ ಮ್ಯಾನ್ ಅಂತ ಕರೆಯೋದು. ಈಗಲೂ ಅಷ್ಟೇ, ಮದುವೆಗೆ ಸಂಬಂಧಪಟ್ಟ ಹೆಲ್ಪೇ ಬೇಕಾಗಿರೋದು. ಆ ಕೆಲಸ ಮಾಡೋಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. 10 ಜೊತೆ 11. ಸರಿ ಹೇಳು. ಮದುವೆ ಟೈಮಲ್ಲಿ ತಾರೆ ಸೀರೆ ಅನ್ನೋದೊಂದು ಇರುತ್ತಂತೆ. ಅದನ್ನು ಗಂಡನ ಕಡೆಯವರೇ ಕೊಡಬೇಕಂತೆ. ಅದಕ್ಕೆ ನಾನೊಂದು ಸೂಪರ್ ಆಗಿರೋ ಸೀರೆ ಕೊಡಿಸ್ತೀನಂತ ಆರ್ತಿ ಅವ್ರಿಗೆ ಹೇಳಿದೆ. ಕೊಡ್ಸು. ಕಾಸ್ಟ್ಲಿ ಸೀರೆ ಕೊಡ್ಸಿದ್ರೆ ಮನೇಲೆಲ್ಲ ಗೊತ್ತಾಗುತ್ತೆ, ಬೇಡ ಅಂತ ಅಂದರು. ಆಯಿತು, ಸ್ವಲ್ಪ ಕಮ್ಮಿದೆ ಕೊಡ್ಸು. ಏನು ಅಗ್ರಜ, ಮಾತೇ ಕೇಳಲ್ಲ ಅಂತೀಯಲ್ಲ ನೀನು. ವಿಷಯ ಹೇಳಾದ್ಮೇಲೆ ಇನ್ನೇನು ಮಾತು? ಆ್ಯಕ್ಚುಲಿ ಈಗ ಮ್ಯಾಟ್ರ್ ಬರುತ್ತೆ. ನನಗೆ ಸೀರೆ ಕೊಡ್ಸೋಕೆ ಆಸೆ ಇದ್ದರೆ ಅವ್ರು ತಗೊಳಕ್ಕೆ ರೆಡಿ ಇಲ್ಲ. ನನ್ನ ಹತ್ರ ಈ ಸೀರೆಲ್ಲ ತೊಗೊಂಡೋಗಿ ಕೊಡು ಅಂತ ಹೇಳ್ಬೇಡ ನೀನು. ಅಯ್ಯಯ್ಯೋ, ನೀನು ಡೈರೆಕ್ಟಾಗಿ ಕೊಡಬೇಕಾಗಿಲ್ಲ. ಹೇಗಿದ್ರು ನಿನಗೆ ರೌಡಿನಾದ್ನಿಗೆ ಸ್ವಲ್ಪ ಸೆಟ್ಟಿಂಗ್ ಇದೆಯಲ್ಲ, ಅವ್ರ ಮೂಲಕ ಸೀರೆನ ಆರ್ತಿಗೆ ತಲುಪೋ ಥರ ಮಾಡ್ತೀಯಾ? ವಾಟ್ ಯು ಜಸ್ಟ್ ಸೇ? ಸೆಟ್ಟಿಂಗ್ ಏನಾಗಂದ್ರೆ? ಹುಟ್ದಾಗಿಂದ ಹುಡುಗಿರು ಕಂಡ್ರೇನೆ ಆಗದೆ ಇರೋನು ನನ್ನ ಮದುವೆ ನೆಪದಲ್ಲಿ ರೌಡಿನಾದ್ನಿ ಜೊತೆ ಓಡಾಡ್ತೀಯಲ್ಲ, ಅದೇ ಸೆಟ್ಟಿಂಗು. ತೆಗೆದೊಂದು ಬಿಡ್ಲಾ? ಸೆಟ್ಟಿಂಗ್ ಅಂತ ಸೆಟ್ಟಿಂಗು. ನಿನ್ನ ವಿಚಾರಕ್ಕೋಸ್ಕರ ಅವಳ ಜೊತೆ ಮಾತಾಡೋ ಹಾಗಾಗಿದೆ ಅಂತ ನಾನು ದಿನ ಉರ್ಕೊಳ್ತಿದ್ರೆ ಅದಕ್ಕೆ ಬೇರೆ ಬಣ್ಣನೇ ಬೆಳಿತಿದ್ಯಾ ನಾನು? ಆಯಿತು ಬಿಡು, ಸೆಟ್ಟಿಂಗ್ ಅಲ್ಲ ಇನ್ನೇನೋ. ಇನ್ನೇನು? ಅದೇನಪ್ಪ, ಜಸ್ಟ್ ಪರಿಚಯ, ಮಾತುಕತೆ ಅಷ್ಟೇ ಅಂತ ಹೇಳಕ್ ಬಂದೆ. ಅಷ್ಟೇ ಅದನ್ನ ಬಿಟ್ಟು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ನೀನು. ಆಯಿತು, ಮಾಡಲ್ಲ ಬಿಡು. ಆದರೆ ನೀನು ನಂಗೆ ಹೆಲ್ಪ್ ಮಾಡ್ತೀಯ ಅಲ್ವಾ? ನನ್ನ ಮುದ್ದು ಅಗ್ರಜ ಅಲ್ಲ ನೀನು, ನನ್ನ ಜಾಣ ಮರಿ ಅಲ್ವಾ?
ಆಯಿತು ಬಿಡು, ಮಸ್ಕ ಹೊಡಿಬೇಡ, ಮಾಡ್ತೀನಿ. ಅಗ್ರಜ ನೀನು ಬರೀ ನನ್ಗೆ ಅಗ್ರಜ ಅಲ್ಲ, ನನ್ನ ತಾತನೂ ಕೂಡ. ವಿಕ್ರಾಂತ್, ಶರ್ಟ್ ಐರನ್ ಹೋಗುತ್ತೆ. ಅಫ್ ಗೋ ಟು ದ ಆಫೀಸ್. ಬಲ್ತೋಗಿರೋ ತಂದಿದ್ದಾನೆ. ಅಯ್ಯ, ಮದ್ವೆ ಕೆಲಸ ಇನ್ನೂ ಬಾಕಿ ಇದೆ. ನೀನು ನೋಡಿದ್ರೆ ಇನ್ನೂ ತರಕಾರಿ ಎಣಿಸ್ತಾ ನಿಂತಿದ್ಯಲ್ಲಮ್ಮ. ನಾಳೆನೆ ಚಪ್ರ ಪೂಜೆ ಅಂತ ಬೇರೆ ಹೇಳಿದ್ಯಾ. ಅಯ್ಯೋ, ಈಗಿರೋ ಟೆನ್ಷನ್ ಸಾಲದು ಅಂತ ನೀನು ಬೇರೆ ತಲೆ ಕೆಡಿಸ್ತಿದ್ಯೇನೆ. ನೋಡು, ನಾನು ಆರ್ತಿನ ಕರ್ಕೊಂಡು ಮುಹೂರ್ತದ ಸೀರೆ ಕೊಂಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಉಳಿದಿದ್ದೆಲ್ಲ ಗಂಡನ ಮನೆಯವ್ರು ನೋಡ್ಕೋತಾರೆ. ಓಹೋ, ಅಮ್ಮನವ್ರಾಗಲೇ ಫ್ಯೂಚರ್ ಪ್ಲಾನ್ ಬೇರೆ ರೆಡಿ ಮಾಡಿದ್ದೀರೋ. ನಾನು ನಿಮ್ಮಮ್ಮ ಕಣೆ. ಹಾಗೆಯೇ ನಿನಗೆ ಯಾವಾಗ ಪುರ್ಸೊತ್ತಾಗುತ್ತೋ ನಿನ್ನ ತಂಗೀರನ್ನ ಕರ್ಕೊಂಡು ಅವ್ರಿಗೇನು ಬೇಕೋ ಅದನ್ನು ಕೊಡಿಸ್ಬಿಡು, ಗೊತ್ತಾಯ್ತಾ? ಅಷ್ಟಾಗ್ಬಿಟ್ರೆ ಚಪ್ರದ ಪೂಜೆ ಆದಂಗೆ ಲೆಕ್ಕ. ಓಕೆ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ನಿನ್ನ ಬಾಸ್ಗೆ ಹೇಳು 2 ವಾರ ರಜಾ ಬೇಕು ಅಂತ, ಅದು ಕಟ್ನಿಟ್ಟಾಗಿ. ಮದುವೆ ಅಂದರೆ ಏನು ಸುಮ್ಮನೆನಾ? ಬೆಟ್ಟದಷ್ಟು ಕೆಲಸ ಇರುತ್ತೆ. ಶುಂಠಿ ಶಂಕರನ್ ಚಾಲೆಂಜ್ ಮುಗಿಯೋಕೆ ಇನ್ನೂ 2 ದಿನ ಇದೆ. ಈಗಲೇ ರಜಾ ಕೇಳಿದ್ರೆ ರಿಸೈನ್ ಮಾಡಿ ಪರ್ಮನೆಂಟಾಗಿ ರಜಾ ತಗೋ ಅಂದ್ಬಿಡ್ತಾನೆ. ಏನು ಯೋಚನೆ ಮಾಡ್ತಿದ್ದೆ? ಹೇಳಿದ್ದು ಅರ್ಥ ಆಯ್ತು ತಾನೆ? ಇವನಿಗೆ ನನ್ನ ಮಾತು ಹೇಗೆ ಕೇಳಿಸುತ್ತೋ ಏನೋ. ಅದೇನೋ ಟೆಲಿಪತಿ ಅಂತಾರಲ್ಲ, ಅದೆಲ್ಲ ವರ್ಕ್ ಆಗುತ್ತಾ? ನೆನ್ಸ್ಕೊಂಡ ತಕ್ಷಣ ಕಾಲ್ ಮಾಡ್ತಿದ್ದಾನಲ್ಲ. ಯಾರ್ದೇ ಫೋನು? ನಮ್ಮ ಬಾಸ್ ತಮ್ಮ. ಹೇಳಿ ಬಾಸ್. ಇವತ್ತು ನೀನು ಆಫೀಸಿಗೆ ಬರೋದು ಬೇಡ. ಬಜರಂಗಿ, ನೀನು ಹೆವಿ ಗ್ರೇಟು. ನಾನೇ ರಜಾ ಕೇಳೋಣ ಅಂತಿದ್ರೆ ಇವನೇ ಕಾಲ್ ಮಾಡಿ ರಜಾ ಸ್ಯಾಂಕ್ಷನ್ ಮಾಡ್ತಿದ್ದಾನೆ. ಇವನಿಗೂ ಸ್ವಲ್ಪ ಒಳ್ಳೇದು ಮಾಡು, ಪರವಾಗಿಲ್ಲ. ಹಲೋ, ನಾನು ಇನ್ನೂ ಮಾತಾಡೋದಿದೆ, ಕೇಳಿಸ್ಕೋತಿದ್ಯಾ ಅಥವಾ ಅಲ್ಲೆಲ್ಲರೂ ಸತ್ತೋಗಿದ್ಯಾ? ನೀವೇ ರಜಾ ಕೊಡ್ತೀನಿ ಅಂದರೆ ಹೆಚ್ಚು ಕಮ್ಮಿ ಹಾರ್ಟ್ನಿ ತಗೋ ವಿಚಾರನೇ. ಅದಕ್ಕೆ ಸುಧಾರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಲೀವ್ ಕೊಡ್ತಿರೋದು ನಿಮ್ಮ ಮನೆ ಕೂತ್ಕೊಂಡು ಚಕ್ಲಿ ತಿನ್ನು ಅಂತಲ್ಲ. ಮದುವೆನಲ್ಲಿ ಧಾರೆ ಸೀರೆನ ಗಂಡಿನ ಕಡೆಯವರೇ ಕೊಡ್ಬೇಕಂತೆ. ವಿಕ್ರಾಂತ್ ಸೀರೆ ಕೊಡ್ತೀವಿ ಅಂತ ಹೇಳಿದಕ್ಕೆ ಆರ್ತಿ ಒಪ್ಲಿಲ್ವಂತೆ. ಸೊ ನಾನು ಮನೇಲೆ ಕೂತು ಅಕ್ಕಂಗೆ ಒಪ್ಸ್ಬೇಕು ಅಷ್ಟೇ ತಾನೆ? ಓಕೆ ಬಾಸ್. ಹಲೋ ಡ್ರಾಮಾ ಕ್ವೀನ್, ಪೂರ್ತಿ ಮಾತು ಕೇಳೋವರೆಗೂ ಪೇಷನ್ಸ್ ಇರಲಿ. ನೀನು ಯಾವಾಗಲೂ ಕೆಲ್ಸಕ್ಕೆ ಚಕ್ಕರ್ ಹಾಕೋದಕ್ಕೆ ಕಾಯ್ತಿರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ಯಾಕೋ ಔಟ್ ಆಫ್ ಸಿಲೆಬಸ್ ಅನ್ನಿಸ್ತಿದೆ. ಮ್ಯಾಟ್ರು ಯಾವತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು. ಅಷ್ಟೆಲ್ಲ ಏನೂ ಸೀನ್ ಇಲ್ಲ. ಕಾರ್ಯವಸಿ ಕತ್ತೆ ಕಾಲು ಹಿಡಿ ಅಂತ ಹೇಳ್ತಾರಲ್ಲ, ಅಷ್ಟೇ. ಏಯ್, ನಾನ್ಯಾಕೋ ಕತ್ತೆ ಆಗ್ತೀನಿ, ನೀನ್ ಕತ್ತೆ ನಿಂತ. ಫೋನ್ ಕಟ್ ಆಗಿದೆಯಲ್ಲ, ನಾನ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀನಿ? ಏಯ್, ನೀನ್ ಬರೀ ಶುಂಠಿ ಶಂಕರ ಅಲ್ವೋ? ಹಾಗಲಕಾಯಿ ಶಂಕರ, ಬೆಳ್ಳುಳ್ಳಿ ಶಂಕರ, ಶಂಕರ.